ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಎಲ್ರಿ ಇದೆ ಜಾತಿ? ಯಾವುದ್ರಿ ಜಾತಿ? ಜಾತಿ ಗೀತಿ ಏನೂ ಇಲ್ಲ. ಹಿಂದೂ ನಾವೆಲ್ಲ ಒಂದು ಅಷ್ಟೇ. ಆ ಜಾತಿ ಗೀತಿ ಎಲ್ಲ ಹೋಗಿ ತುಂಬ ದಿನಗಳಾಯಿತು. ಈಗೇನಿದ್ರು ಹಿಂದುತ್ವವಾದ ಅಷ್ಟೇ. ಹಿಂಗೆಲ್ಲ ಹೇಳ್ತಿರಲ್ಲಪ್ಪ. ಹಿಂಗೆ ಹೇಳೋರು ಈಗ ಯಾವ ಬಿಲ್ಲದ ಒಳಗೆ ಅಡ್ಕೊಂಡು ಕೂತ್ಕೊಂಡಿದ್ದೀರಿ ಹೇಳಿ? ಸ್ವಲ್ಪ ಹೊರಗೆ ಬರ್ರಿ. ಇವಾಗ ನಿಮ್ಮ ಮುಖ ತೋರಿಸಿ. ಪಾಪ ನಾಚಿಕೆ ಆಗುತ್ತಾ? ನಿಮ್ಮ ಮನೇಲಿ ಮಿರರ್ ಇರುತ್ತಲ್ಲ, ಅದರ ಮುಂದೆ ಆದ್ರೂ ನಿಂತ್ಕೊಳ್ಳಿ, ಎದೆ ಉಬ್ಬಿಸ್ಕೊಂಡು ಹೇಳಿ ಅವಾಗ ಹಿಂದೂ ನಾವೆಲ್ಲ ಒಂದು ಅಂತ. ಅದೇಗೆ ಹೇಳ್ತೀರಾ? ನಮ್ಮ ಸಮಾಜದಲ್ಲಿ ಜಾತಿ ಬಿಟ್ರೆ ಬೇರೇನೂ ಇಲ್ಲ. ಇಲ್ಲಿ ಜಾತಿಯೇ ಎಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ. ಜಾತಿ ಜೊಂಬಿಗಳು ಆಗಾಗ ತಮ್ಮ ಅಟ್ಟಹಾಸವನ್ನ ತೋರಿಸ್ತಾನೆ ಇದ್ದಾವೆ. ಮತ್ತೆ ಮುಂದೆ ಹೇಳ್ತವೆ ಹಿಂದೂ ನಾವೆಲ್ಲ ಒಂದು ಅಂತ. ಇಷ್ಟೆಲ್ಲ ಯಾಕೆ ಹೇಳಿದೆ ಗೊತ್ತಾ? ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹೇಳಿ, ಭಗವದ್ಗೀತೆ ಯಾರ ಗಂಟು, ಯಾರ ಸೊತ್ತು, ಯಾರ ಆಸ್ತಿ ಅನ್ನೋದನ್ನ ಹೇಳಿ. ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಏನ್ ಕಡಿಮೆ ಆಗಿದೆ ಹೇಳಿ? ಇಂದು ನಾವೆಲ್ಲ ಒಂದು ಅನ್ನೋರು ಬಯಸಿದ ಸರ್ಕಾರನೇ ಇದೆ, ಬಯಸಿದ ಮುಖ್ಯಮಂತ್ರಿ ಇದ್ದಾರೆ, ರಾಮ ಮಂದಿರವೂ ನಿರ್ಮಾಣ ಆಗಿದೆ. ಇನ್ನೇನು ರಾಮರಾಜ್ಯ ಕೂಡ ಜಾರಿ ಆಗ್ಬಿಡ್ತಲ್ಲ, ಮತ್ತೇನ್ ಕಮ್ಮಿ ಇದೆ ಹೇಳಿ ಆ ಉತ್ತರ ಪ್ರದೇಶಕ್ಕೆ? ಅಂದ್ರೆ ರಾಮರಾಜ್ಯ ಬ್ರಾಹ್ಮಣರಿಗೆ ಮಾತ್ರ ಭಗವದ್ಗೀತೆ ಮೇಲೆ ಅಧಿಕಾರ ಇದೆನಾ? ಮಿಕ್ಕವರು ಭಗವದ್ಗೀತೆನ ಓದಂಗಿಲ್ಲ, ಮುಟ್ಟಂಗಿಲ್ಲ ಅಲ್ವಾ? ಮತ್ತ್ಯಾಕೆ ಹಿಂದೂ ನಾವೆಲ್ಲ ಒಂದು? ಮುಂದೆ ಮುಸಲ್ಮಾನರು ಇದ್ದಾಗ ಮಾತ್ರ ಹಿಂದೂ ನಾವೆಲ್ಲ ಒಂದು, ಮುಸಲ್ಮಾನರು ಇಲ್ಲ ಅಂದ್ರೆ ನೀವೆಲ್ಲ ಹಿಂದೂ, ನಾವು ಮಾತ್ರ ಮುಂದು ಅಲ್ವಾ? ಅಲ್ಲೇ ಧರ್ಮ ಇಟ್ಕೊಂಡು ಅದೆಂತ ನವರಂಗಿ ಆಟ ಆಡ್ತಿರೋ ನೀವೆಲ್ಲ. ಹಾಗಿದೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಇಟಾವಾ ಅನ್ನೋ ಜಿಲ್ಲೆ ಇದೆ. ಇಲ್ಲಿ ದಾದರ್ಪುರ್ ಅನ್ನೋ ಗ್ರಾಮ ಇದೆ. ಇಲ್ಲಿ ಪಪ್ಪು ಬಾಬಾ ಅನ್ನೋ ವ್ಯಕ್ತಿ ಒಂದು ವಾರದ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾನೆ. ಇವನು ಬ್ರಾಹ್ಮಣ ಜಾತಿಯವನು. ಈ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯನ್ನ ವಾಚನ ಮಾಡೋದಿಕ್ಕೆ ಮುಕುಟಮಣಿ ಸಿಂಗ್ ಅನ್ನೋ ವ್ಯಕ್ತಿಯ ತಂಡ ಬಂದಿರುತ್ತೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಮುಕುಟಮಣಿ ಸಿಂಗ್ ತಂಡ ಭಗವದ್ಗೀತೆಯನ್ನ ವಾಚನ ಮಾಡ್ತಾ ಇರುತ್ತೆ. ಆಗ ಅಲ್ಲಿದ್ದ ಬ್ರಾಹ್ಮಣರಿಗೆ ಏಕ್ದಮ್ ಒಂದು ಯೋಚನೆ ಬಂದ್ಬಿಡುತ್ತೆ. ಅಲ್ಲಿ ಭಗವದ್ಗೀತೆಯನ್ನ ಓದ್ತಾ ಇದ್ದಾರಲ್ಲ, ಅವರ ಜಾತಿ ಯಾವುದು ಅನ್ನೋ ಯೋಚನೆ ಬರುತ್ತೆ. ಹೋಗಿ ವಿಚಾರಣೆ ಮಾಡ್ತಾರೆ. ಆಗ ಅವರು ನಾವು ಯಾದವರು ಅಂತ ತಮ್ಮ ಜಾತಿಯನ್ನ ಹೇಳ್ತಾರೆ. ಯಾರು ಯಾದವರು? ಯಾರ್ರಿ ಯಾದವರು? ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಮುಖ್ಯ ಪಾತ್ರ ಶ್ರೀಕೃಷ್ಣ. ಆ ಶ್ರೀಕೃಷ್ಣನ ಜಾತಿಯವರು. ಶ್ರೀಕೃಷ್ಣ ಕೂಡ ಯಾದವ ಜಾತಿಗೆ ಸೇರಿದ್ದಲ್ವಾ? ಶ್ರೀಕೃಷ್ಣನ ವಂಶದ ಯಾದವರು ಭಗವದ್ಗೀತೆ ಓದ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡ ಬ್ರಾಹ್ಮಣರು ಏಕಾಏಕಿ ಮುಗಿಬಿದ್ದು ಸರಿಯಾಗಿ ಹೊಡೆದಿದ್ದಾರೆ. ಬ್ರಾಹ್ಮಣರು ಮಾತ್ರ ಓದ್ಬೇಕಾಗಿದ್ದ ಭಗವದ್ಗೀತೆಯನ್ನ ಕೆಳ ಜಾತಿಯವರಾದ ನೀವು ಅದೆಂಗೋ ಓದಿದ್ರಿ ಅಂತ ಹೊಡೆದು ಅವರನ್ನ ಹಿಡ್ಕೊಂಡು ತಲೆ ಬೋಳಿಸ್ತಾರೆ. ಅಲ್ಲಿದ್ದ ಮಹಿಳೆಯರ ಕಾಲಿಗೆ ಬೀಳಿಸ್ತಾರೆ. ಕೊನೆಗೆ ಮಹಿಳೆಯರ ಮೂತ್ರ, ಐ ರಿಪೀಟ್, ಮಹಿಳೆಯರ ಮೂತ್ರವನ್ನ ಅವರ ಮೇಲೆ ಸಿಂಪಡಣೆ ಮಾಡ್ತಾರೆ. ಕ್ಷಮೆ ಕೇಳಿಸ್ತಾರೆ. ಯಾಕೆ? ನೀವು ಬ್ರಾಹ್ಮಣರಲ್ಲ, ನಮ್ಗಿಂತ ಕೆಳಗಿರೋ ಯಾದವ ಜಾತಿಯಲ್ಲಿ ಹುಟ್ಟಿದ್ದೀರಾ ಅಂದಮೇಲೆ ಅದ್ ಹೆಂಗ್ರೋ ನೀವು ಭಗವದ್ಗೀತೆಯ ಕಥಾವಾಚನ ಮಾಡಿದ್ರಿ, ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ? ಇದು ಅಲ್ಲಿದ್ದ ಬ್ರಾಹ್ಮಣರ ಸೊಕ್ಕು. ಆ ಯಾದವ ಜಾತಿಯವರನ್ನ ಸರಿಯಾಗಿ ಹೊಡೆದಿದ್ದಾರೆ, ತಲೆ ಬೋಳ್ಸಿ ರಾತ್ರಿ ಎಲ್ಲ ಅವಮಾನ ಮಾಡಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಕೊನೆಗೆ ಇವರಂತ ಬರ್ಗೆಟ್ಟವ್ರು ನೋಡಿ, ಅವ್ರ ಹತ್ರ ಇದ್ದ ದುಡ್ಡು ಬಂಗಾರವನ್ನ ಕಿತ್ಕೊಂಡು ಅಲ್ಲಿಂದ ಓಡಿಸಿದ್ದಾರೆ. ಎಂತ ಹೈನಾತಿಗಳು ನೋಡಿ ಇವರು. ಯಾದವರು ಮುಟ್ಟಿದ್ರೆ ಭಗವದ್ಗೀತೆ ಅಪವಿತ್ರ ಆಗುತ್ತೆ, ಅದೇ ಯಾದವರ ದುಡ್ಡು ಬಂಗಾರ ಇವರಿಗೆ ಪವಿತ್ರ ಆಗುತ್ತೆ. ಅಲೆಲೆಲೆಲೆಲೆ, ಏನ್ರೋ ನಿಮ್ದು ಲಾಜಿಕ್ಕು? ಈಗ ನೀವು ಮಾತಾಡ್ರಪ್ಪ, ಹಿಂದೂ ನಾವೆಲ್ಲ ಒಂದು ಅಂತ ದೊಡ್ಡದಾಗಿ ಹೇಳ್ತಿರಲ್ಲ, ಇವಾಗ ಮುಂದೆ ಬಂದು ಮಾತಾಡಿ. ಮತ್ತೆ ನೋಡಿ, ಇಂತಹ ಕೃತ್ಯ ದಲಿತರ ಮೇಲೆ ಆಗಿದ್ದಿದ್ರೆ ನಾನು ಅಷ್ಟೇನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ದಲಿತರನ್ನ ಇವರು ಹಿಂದೂಗಳಂತ ಪರಿಗಣಿಸೋದೇ ಇಲ್ಲ. ಅಸಲಿಗೆ ಹೇಳ್ಬೇಕಂದ್ರೆ ಮನುಷ್ಯರನ್ನ ಇವು ಪರಿಗಣಿಸಿದಾರ ಹೇಳಿ? ಇಷ್ಟು ದಿನ ದಲಿತರು ದೇವಸ್ಥಾನಕ್ಕೆ ಬಂದ್ರು ಅಂತ ಹೊಡೆದ್ರಿ, ದಲಿತರು ಹೊಸ ಬಟ್ಟೆ ಹಾಕೊಂಡಿದ್ದಕ್ಕೆ ಹೊಡೆದ್ರಿ, ದಲಿತರು ಕಾರಲ್ಲಿ ಓಡಾಡಿದ್ದಕ್ಕೆ, ಮದುವೆ ಮೆರವಣಿಗೆ ಮಾಡಿದ್ದಕ್ಕೆ ಹೊಡೆದ್ರಿ. ದಲಿತರನ್ನ ಬಿಡಿ, ನೀವು ಹೊಡಿತಾನೆ ಬಂದಿದ್ದೀರಾ. ಈ ಭಗವದ್ಗೀತೆ ವಿಚಾರದಲ್ಲಿ ದಲಿತರಿಗೆ ಹೊಡೆದಿದ್ರೆ ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದ್ರೆ ನೀವು ಇವಾಗ ಹೊಡೆದಿದ್ದು ಯಾದವ್ರಿಗೆ. ಯಾವ ಯಾದವರು? ಶ್ರೀಕೃಷ್ಣನ ಜಾತಿಯವರು. ಅವರೇ ಭಗವದ್ಗೀತೆ ಕಥಾವಚನ ಮಾಡಬಾರ್ದು ಅಂತ ಹೊಡಿತೀರಾ, ತಲೆ ಬೋಳಿಸ್ತೀರಾ, ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತೀರಾ. ಹಾಗಾದ್ರೆ ನಾವು ಹಿಂದೂ ನಾವೆಲ್ಲ ಒಂದು ಅನ್ನೋ ಬೂಟಾಟಿಕೆ ಎಲ್ಲಿಗೆ ಬಂತು? ದಲಿತರನ್ನ ಬಿಡಿ, ಹಿಂದೂಗಳಾಗಿ ಪರಿಗಣಿಸೋದಿಲ್ಲ ನೀವು. ಆದ್ರೆ ಯಾದವರು OBC ಅಲ್ವಾ ಇವರು? ಆದ್ರೂ ಅವರಿಗೆ ಹಿಂಸೆ ಮಾಡಿದ್ದೀರಾ. ಅಂದ್ರೆ ಬ್ರಾಹ್ಮಣರು ಮಾತ್ರ ಇಲ್ಲಿ ಹಿಂದೂಗಳ? ಉಳಿದ ಜಾತಿಯವರು ಮುಸಲ್ಮಾನರ ಮುಂದೆ ಮಾತ್ರ ಹಿಂದೂಗಳು. ಮುಸಲ್ಮಾನರ ಜೊತೆ ಜಗಳ ಇಲ್ಲಂದ್ರೆ ಬಾಕಿ ಎಲ್ಲರೂ ಕೀಳ್ ಜಾತಿಯವರೇ.
ನಿಮ್ಮ ಜಾತಿಗೆ ಇಷ್ಟು ಬೆಂಕಿ ಆಗಬೇಕು, ಕೆಳ ಜಾತಿಯವರು ಭಗವದ್ಗೀತೆ ಓದಬಾರ್ದಂತೆ, ನೀವು ಮಾಡಿದ್ದೇ ಕಾನೂನು, ನೀವು ಮಾಡಿದ್ದೇ ರೂಲ್ಸು. ಈಗ ಅದೆಲ್ಲ ಏನಿಲ್ಲ, ಬಾಬಾ ಸಾಹೇಬ್ರ ಸಂವಿಧಾನ ಇದೆ. ಯಾದವ್ರ ಮೇಲೆ ದೌರ್ಜನ್ಯ ಮಾಡಿದ ಬ್ರಾಹ್ಮಣರ ಮೇಲೆ FIR ಆಗಿದೆ. ಆದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತಾ ಅನ್ನೋ ಡೌಟ್ ಇದೆ ನನಗೆ. ಯಾಕಂತಂದ್ರೆ ಅಲ್ಲಿರೋ ಸರ್ಕಾರದ ಮೇಲೆ ಯಾರಿಗೆ ತಾನೇ ನಂಬಿಕೆ ಇದೆ? ನಂಬಿಕೆ ಬರುವಂತ ಯಾವ ಕ್ರಮಗಳನ್ನ ಅಲ್ಲಿನ ಸರ್ಕಾರ ತಗೊಂಡಿದೆ? ನೋಡೋಣ ಈ ಕೇಸ್ ಮುಂದೇನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.